ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಬನವಾಸಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾನು ಮತ್ತು ಕಾಶ್ಮೀರ್ ಇಬ್ಬರೇ ಬಂದಿದ್ದೀವಿ. ಇವತ್ತು ಹಸ್ಬೆಂಡ್ಗೆ ವರ್ಕ್ ಇತ್ತು, ಹಾಗಾಗಿ ಇಬ್ಬರೇ ಬಂದಿರೋದು. ಇದು ದೇವಸ್ಥಾನದ ಎಂಟ್ರೆನ್ಸ್. ನಾವು ವೆಹಿಕಲಲ್ಲಿ ಬಂದು ಇಳಿದಾಗ ಇದು ಫಸ್ಟ್ ಸಿಗುತ್ತೆ. ಒಂದು 4 ಸ್ಟೆಪ್ಗಳನ್ನು ಹತ್ತಿ ಒಳಗೆ ಹೋಗಬೇಕು. ಒಳಗೆ ಹೋದಾಗ ಇದು ಕಾಣ್ತಿರೋದು ಮಧುಕೇಶ್ವರ ದೇವಸ್ಥಾನ. ಈ ಬನವಾಸಿಯ ಮಧುಕೇಶ್ವರ ದೇವಸ್ಥಾನಕ್ಕೆ ಯಾರು ಜಾಸ್ತಿಯಾಗಿ ಬರೋದಂದರೆ ಸ್ಕೂಲ್ ಮಕ್ಕಳು ಇಲ್ಲಿ ತುಂಬ ಜಾಸ್ತಿಯಾಗಿ ಬರ್ತಾರೆ. ನಾವು ಕೂಡ ಅಷ್ಟೇ ಚಿಕ್ಕವರಿದ್ದಾಗ ಜಾಸ್ತಿಯಾಗಿ ಬನವಾಸಿಗೆ ಹೋಗಿದ್ದು. ಯಾಕಂದರೆ ಇದು ಹಿಸ್ಟಾರಿಕಲ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಜಾಸ್ತಿಯಾಗಿ ಸ್ಕೂಲ್ ಮಕ್ಕಳೇ ಬರ್ತಾರೆ. ಇದು ಎಷ್ಟು ಹಳೆಯ ದೇವಸ್ಥಾನ ಅಲ್ವಾ, ಕದಂಬರ ಕಾಲದ ದೇವಸ್ಥಾನ. ಆದರೂ ಕೂಡ ಒಂದೊಂದು ಕಂಬಗಳನ್ನು ಇಲ್ಲಿ ನೋಡ್ತಿರ್ಬೋದು, ಎಷ್ಟು ಅದ್ಭುತವಾಗಿ ಎಲಿಗೆಂಟಾಗಿ ಕಾಣಿಸ್ತಿದೆ ಅಂತ. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು ನಂದಿಯನ್ನು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಲಾರ್ಡ್ ಶಿವ ಅಂತ ಹೇಳಿದರೆ ಅದ್ರ ಮುಂದೆ ನಂದಿ ಇರಲೇಬೇಕಲ್ವಾ. ಸೊ ತುಂಬ ಅದ್ಭುತವಾದ ನಂದಿಯನ್ನು ಮಾಡಿದ್ದಾರೆ. ಇಲ್ಲಿ ಒಳಗೆ ಕಾಣಿಸ್ತಾ ಇರೋದು ಮಧುಕೇಶ್ವರ ದೇವರು. ಹಾಗೆಯೇ ನಮ್ಮ ದೇವರ ದರ್ಶನ ಕೂಡ ಮುಗಿತು. ಕಾಶು ಸುತ್ತೋಣ. ಈಗ ನಾನು ಮತ್ತು ಕಾಶ್ವಿ ಸೇರಿ 5 ಸುತ್ತನ್ನು ಹೊಡಿಬೇಕು ದೇವಸ್ಥಾನಕ್ಕೆ. ಸೊ ಕಾಶ್ವಿಗಂತೂ ಓಡಾಡೋದಂದರೆ ತುಂಬ ಖುಷಿಯಾಗಿಬಿಟ್ಟಿದೆ ಇವತ್ತು. ಯಾಕಂದರೆ ತುಂಬ ಸ್ಕೂಲ್ ಮಕ್ಕಳಿದ್ದಾರಲ್ವ, ಅವರೆಲ್ಲ ನಡ್ಕೊಂಡು ಹೋಗ್ತಾ ಇರೋದನ್ನು ನೋಡಿ ಕಾಶ್ವಿನೂ ಕೂಡ ನಡೀತಾ ಇದ್ದಾಳೆ. ಸೊ ಇವತ್ತು ದೇವಸ್ಥಾನಕ್ಕೆ ಬಂದು ಒಂಥರ ಖುಷಿ ಅನಿಸ್ತಿದೆ. ಯಾಕಂದರೆ 12 ಗಂಟೆಗೆ ಕರೆಕ್ಟಾಗಿ ಮಹಾಪೂಜೆ ಸಿಕ್ತು. ಅದರಲ್ಲೂ ನನಗೆ ಲಾರ್ಡ್ ಶಿವ ಅಂದರೆ ತುಂಬ ಇಷ್ಟ. ಹಾಗಾಗಿ ಮಹಾಪೂಜೆ ಸಿಕ್ಕಿದರೆ ಏನೋ ಒಂಥರ ಖುಷಿ ಆಗುತ್ತಲ್ವ. ನಮಗೆ ದೂರ ದೂರ ದೇವಸ್ಥಾನಗಳಿಗೆ ಹೋದಾಗ ಕೆಲವೊಂದು ಸಲ ಮಹಾಪೂಜೆ ಎಲ್ಲ ಸಿಗಲ್ಲ, ಬಟ್ ಸಿಕ್ಕಿದೆ ಅಂದರೆ ನಿಜವಾಗ್ಲೂ ಏನೋ ಒಂಥರ ಖುಷಿ ಅನಿಸುತ್ತೆ. ಇಲ್ಲಿ ನಾವು ಎಲ್ಲ ದೇವರ ಮೂರ್ತಿಗಳನ್ನು ಕೆತ್ತನೆ ಮಾಡಿದ್ದನ್ನು ನೋಡ್ಬೋದು. ಅಂದರೆ ವಾಯು, ವರುಣ, ಅಗ್ನಿ, ಹಾಗೆಯೇ ಸೂರ್ಯದೇವ ಎಲ್ಲವನ್ನು ನೋಡ್ಬೋದು. ಇದು ನೋಡಿ ಬಸವಲಿಂಗೇಶ್ವರ. ಈ ಬನವಾಸಿಯ ಮಧುಕೇಶ್ವರ ದೇವಸ್ಥಾನವನ್ನು ನೋಡಿದರೆ ನಿಜವಾಗ್ಲೂ ಎಷ್ಟೊಂದು ಆಶ್ಚರ್ಯವಾಗುತ್ತೆ ಅಂದರೆ, ಹಾಗೆಯೇ ತುಂಬ ಖುಷಿ ಕೂಡ ಆಗುತ್ತೆ. ಯಾಕಂದರೆ ಕೇವಲ ಕಲ್ಲನ್ನು ಬಳಸಿ ತುಂಬ ಅದ್ಭುತವಾಗಿ ದೇವಸ್ಥಾನವನ್ನು ಕೆತ್ತನೆ ಮಾಡಿದ್ದಾರೆ. ಇವತ್ತು ಇಲ್ಲಿಗೆ ಬಂದು ಜಾಸ್ತಿ ಏನು ನೆನಪಾಗ್ತಿದೆ ಅಂದರೆ, ನಾವು ಚಿಕ್ಕವರಿದ್ದಾಗ ಸ್ಕೂಲಿಂದ ಟ್ರಿಪ್ಪಿಗೆ ಬರ್ತಿದ್ವಲ್ಲ, ಸೊ ಆವಾಗ ಇಲ್ಲೆಲ್ಲ ಬರ್ತಿದ್ವಿ. ಸೊ ಅದು ನೆನಪಾಯಿತು. ತುಂಬ ಸ್ಕೂಲ್ಗಳಿಂದ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಇವತ್ತು ಸೋಮವಾರ ಆಗಿರೋದ್ರಿಂದ. ಮತ್ತು ಇವಾಗ ಜಾಸ್ತಿಯಾಗಿ ಟ್ರಿಪ್ ಸೀಸನ್ ಅಲ್ವಾ, ಹಾಗಾಗಿ ತುಂಬ ಅಂದರೆ ತುಂಬ ಸ್ಕೂಲ್ಗಳಿಂದ ಮಕ್ಕಳೆಲ್ಲ ಬಂದಿದ್ದಾರೆ. ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನ. 4 ಸುತ್ತು ಮುಗೀತು ಈಗ ಪ್ರದಕ್ಷಿಣೆ ಮಾಡಿ. ಇವಾಗ ಲಾಸ್ಟ್ 5ನೇ ಸುತ್ತನ್ನು ಹಾಕ್ತಾ ಇದ್ದೀವಿ. ಕಾಶ್ವಿ ಒಂದು 2-3 ಸುತ್ತನ್ನು ಹಾಕಿದ್ಲು. ಇವಾಗ ಸುಸ್ತಾಯಿತು ಅನ್ಕೋತೀನಿ ಅವಳಿಗೆ, ಹಾಗಾಗಿ ಎತ್ಕೊಂಡಿದ್ದೀನಿ. ಇದು ಕೊನೆಯ ಸುತ್ತು ಹಾಕೋ ಟೈಮಲ್ಲಿ ಮಹಾಪೂಜೆ ಆಯಿತು, ಹೋಗಿ ಮತ್ತೆ ಕೈ ಮುಕ್ಕೊಂಡು ಬಂದಿದ್ದು. ಸೊ ಇದೊಂದು ಸುತ್ತು ಲಾಸ್ಟು ಹಾಕ್ಬಿಟ್ರೆ ಮುಗೀತು ಇವಾಗ. ಕಾಶು ಬಾ 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 ಜಾಣೆ ಬಾ 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 ಹಾಂ ಬಾ. ಕಾಶ್ವಿ ನಾನು ಫಸ್ಟ್ ಟೈಮು ಬನವಾಸಿ ದೇವಸ್ಥಾನದಲ್ಲಿ ಊಟಕ್ಕೆ ಹೋಗ್ತಾ ಇರೋದು.
ಇಲ್ಲಿ ನೋಡಿ ಈ ಕೆಳಗೆ ವರದಾ ನದಿ ಇದೆ ಮಧುಕೇಶ್ವರ ದೇವಸ್ಥಾನದ ಮುಂಚೆ ಇಲ್ಲಿ ನೀರು ಇರಲಿಲ್ಲ. ನಾನು ಬಂದಾಗ ಕೆಳಗೆಲ್ಲ ಹೋಗಿ ಬಂದಿದ್ವಿ. ಬಟ್ ಈ ವರ್ಷ ಮಳೆಗಾಲ ಇವಾಗ ತನಕ ಇತ್ತಲ್ವ, ಹಾಗಾಗಿ ನೀರಿದೆ. ಬಟ್ ನಾವು ಸಮ್ಮರಲ್ಲಿ ಬಂದಾಗ ನೀರು ಇರಲಿಲ್ಲ. ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕು ಕೆಳಗೆ. ನಾನು ಇವಾಗ ಅಲ್ಲಿ ಹೋಗಲ್ಲ, ಕಾಶ್ವಿ ಇದ್ದಾಳೆ ನೋಡಿ. ಅಲ್ಲಿ ಶಿವಲಿಂಗ ಎಲ್ಲ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿದೆ ಶಿವಲಿಂಗ, ಅಲ್ಲೆಲ್ಲ ನೀರಿದೆ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.